ಕರ್ನಾಟಕದ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನ ಸನ್ನಿಧಾನದಲ್ಲಿ ಮಕರ ಸಂಕ್ರಮಣ ಜಾತ್ರೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಜಾತ್ರೋತ್ಸವಕ್ಕೆ ಸಿದ್ಧತೆಗಳು ಜೋರಾಗಿಯೇ ನಡೆಯುತ್ತಿದ್ದು, ಗೆಂಡ ಸೇವೆ, ದೇವರ ದರ್ಶನಕ್ಕೆ ಹೊಸ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಷ್ಟಕ್ಕೂ ಈ ಬಾರಿ ಮಾರಣಕಟ್ಟೆ ಜಾತ್ರೋತ್ಸವ ಯಾವಾಗ ನಡೆಯುತ್ತೆ, ಸಿದ್ಧತೆ ಹೇಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮಾರಣಕಟ್ಟೆ ಕರಾವಳಿ ಮಲೆನಾಡು ಭಾಗದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಆದಿಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಕ್ಷೇತ್ರದಲ್ಲೀಗ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂಭ್ರಮ. ವರ್ಷಂಪ್ರತಿ ಮಕರ ಸಂಕ್ರಮಣ ದಿನದಂದು ಮಾರಣಕಟ್ಟೆಯಲ್ಲಿ ಜಾತ್ರೋತ್ಸವ ನಡೆಯುತ್ತೆ. ದೇಶ ವಿದೇಶಗಳಿಂದಲೂ ಭಕ್ತರು ಮಾರಣಕಟ್ಟೆಗೆ ಆಗಮಿಸಿ ಬ್ರಹ್ಮಲಿಂಗೇಶ್ವರನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಈ ಬಾರಿ ಮಾರಣಕಟ್ಟೆ ಜಾತ್ರೆ ಜನವರಿ 14ರ ಮಕರ ಸಂಕ್ರಮಣದ ದಿನದಂದು ಆರಂಭಗೊಳ್ಳುತ್ತಿದೆ. ಮೊದಲ ದಿನ ಗೆಂಡ ಸೇವೆ, ಎರಡನೇ ದಿನ ತುಲಾಭಾರ ಸೇವೆ ಸೇರಿದಂತೆ ಜನವರಿ 16ರವರೆಗೆ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಮಾರಣಕಟ್ಟೆ ಜಾತ್ರೆ ಮಕರ ಸಂಕ್ರಮಣ 14/1/2026 ಬುಧವಾರ ಬರುತ್ತದೆ. 3 ದಿನದ ಜಾತ್ರೆಗೆ ಎಲ್ಲರೂ ಪ್ರೀತಿಯಲ್ಲಿ ಪಾತ್ರರಾಗಬೇಕಂತ ನಾನು ಕೇಳಿಕೊಳ್ತೇನೆ. ಸೇವಂತಿ ಹೂವಿಗೆ ಒಲಿಯುವ ಬ್ರಹ್ಮಲಿಂಗೇಶ್ವರನ ಜಾತ್ರೆಯಲ್ಲಿ ಭಕ್ತರು ದೇವರಿಗೆ ಬುಟ್ಟಿಯಲ್ಲಿ ಸೇವಂತಿ ಹೂವನ್ನು ಹೊತ್ತು ತಂದು ಸಮರ್ಪಿಸುತ್ತಾರೆ. ಜಾತ್ರೆಯ ದಿನದಂದು ಎತ್ತ ಕಣ್ಣು ಹಾಯಿಸಿದರೂ